ಆಯುರ್ವೇದ ಅನ್ನುವಂಥದ್ದು ಆಯುಹು ಅಂದರೆ ಆಯಸ್ಸು, ವೇದ ಅಂದರೆ ಜ್ಞಾನ. ಆಯಸ್ಸಿಗೆ ಸಂಬಂಧಪಟ್ಟಿದ್ದಂತಹ ಜ್ಞಾನ ಅಂದರೆ ಏನದು? ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅಂದರೆ ನಾವು ಆಯುಷ್ಯವಂತರಾಗಿರಬೇಕಾದ್ರೆ ಮೊದಲ ಹೆಜ್ಜೆ ಆರೋಗ್ಯ. ಹಾಗಾಗಿ ಆರೋಗ್ಯ ಇದ್ದಾಗ ಮಾತ್ರ ಆಯಸ್ಸು ಇರೋದಕ್ಕೆ ಸಾಧ್ಯ. ಅಕಸ್ಮಾತ್ ಆರೋಗ್ಯವೇ ಇಲ್ಲದೆ ಇರತಕ್ಕಂತಹ ಆಯಸ್ಸಾದರೆ ಹೇಗಿರುತ್ತೆ? ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದೊಂದು ಬಹಳ ಕಷ್ಟಕರವಾದಂತಹ ಜೀವನ ಆಗಿಬಿಡುತ್ತೆ. ಹಾಗಾಗಿ ಆಯಸ್ಸು ಬೇಕು, ಆರೋಗ್ಯವೂ ಬೇಕು. ಈ ಆರೋಗ್ಯದ ಮುಖಾಂತರ ಆಯಸ್ಸನ್ನು ಹೇಗೆ ಪಡಿಬೇಕು ಅನ್ನುವಂತಹ ಜ್ಞಾನವನ್ನು ತಿಳಿಸುವಂತಹದ್ದೇ ಈ ಆಯುರ್ವೇದ. ಹಾಗಾಗಿ ಆಯುರ್ವೇದದ ಬಗ್ಗೆ ಇತ್ತೀಚೆಗೆ ಅಲ್ಲ, ಇದು 5,000 ವರ್ಷಗಳಿಗಿಂತ ಪುರಾತನವಾಗಿರ್ತಕ್ಕಂಥದ್ದು. ಪರಬ್ರಹ್ಮ ಅಥರ್ವಣ ವೇದದಿಂದ ಇದನ್ನು ತೆಗೆದುಕೊಂಡು 1000 ಅಧ್ಯಾಯ ಇರತಕ್ಕಂತಹ ಬ್ರಹ್ಮ ಸಂಹಿತೆಯನ್ನು ಬರೆದಂಥವನು. ಅವನು ಬರೆದು ಅದನ್ನು ದಕ್ಷ ಪ್ರಜಾಪತಿಗೆ ಉಪದೇಶವನ್ನು ಮಾಡ್ತಾನೆ. ಅವನು ಅದನ್ನು ಅಶ್ವಿನಿ ದೇವತೆಗಳಿಗೆ ಅದನ್ನು ಹೇಳಿಕೊಡ್ತಾನೆ. ಅಶ್ವಿನಿ ದೇವತೆಗಳು ಇಂದ್ರನಿಗೆ ಹೇಳಿಕೊಡ್ತಾರೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಇದು ಪುರಾಣದಿಂದನೂ ಕೂಡ ಈ ಆಯುರ್ವೇದ ಅನ್ನುವಂತಹ ಜ್ಞಾನ ಇದೆ ಅನ್ನುವಂಥದ್ದು, ವೇದಗಳ ಕಾಲದಲ್ಲಿಯೂ ಕೂಡ ಇದು ಇದೆ ಅನ್ನುವಂಥದ್ದನ್ನು ನಾವು ಬಹಳ ಇದಕ್ಕೆ ಸಾಕಷ್ಟು ಮಾಹಿತಿ ಇರತಕ್ಕಂಥ ವಿಚಾರ. ಹಾಗಾಗಿ ಇದರಲ್ಲಿ ಆ ಕಾಲಘಟ್ಟದಲ್ಲಿ ಇದ್ದಂತಹ ಸಮಸ್ಯೆಗಳಿಗಷ್ಟೇ ಅಲ್ಲದಿರ ಇವತ್ತಿನ ಹೊಸದಾಗಿ ಬರ್ತಾ ಇರ್ತಕ್ಕಂತಹ ಕಾಯಿಲೆಗಳಿಗೆ ಮುಂದೆ ಬರಬಹುದಾದಂತಹ, ಅಂದರೆ ಈಗ ಪರಿಸರವನ್ನೆಲ್ಲ ಹಾಳು ಮಾಡಿದ್ದೇವೆ ನಾವು, ಈ ಹಾಳಾದ ಪರಿಸರದಲ್ಲಿ ಬರಬಹುದಾದಂತಹ ಕಾಯಿಲೆಗಳಿಗೂ ಔಷಧಿಯನ್ನು ಬಹುಶಃ ಕೊಡಬಹುದಾದಂತಹ ಏಕಮಾತ್ರ ಶಾಸ್ತ್ರ ಅಂದರೆ ಅದು ಕೇವಲ ಆಯುರ್ವೇದ ಅನ್ನುವಂಥದ್ದು ನನ್ನ ಮಾತು. ಓಕೆ, ಈಗ ಹೆಲ್ತ್ ಇಂಡಸ್ಟ್ರಿ, ಆಹಾರ ಮತ್ತು ಆರೋಗ್ಯ ಅಂತ ನಾವು ನೋಡೋದಾದರೆ, ಇವತ್ತು ಫುಡ್ ಇಂಡಸ್ಟ್ರಿ ಮತ್ತು ಹೆಲ್ತ್ ಇಂಡಸ್ಟ್ರಿ ಉದ್ಯಮ ಅನ್ನೋ ದೃಷ್ಟಿಯಿಂದಾನೇ ಎಲ್ಲದನ್ನು ನೋಡುವಂಥದ್ದು. ಆಮೇಲೆ ಹೆಲ್ತು ಅಂದ ತಕ್ಷಣ ಜಿಮ್ಗೆ ಹೋಗೋದು, ಜಿಮ್ಗೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಆರೋಗ್ಯ ಅಂದ್ರೇ ನಿಮಗೆ 6 ಪ್ಯಾಕ್ ಇರಬೇಕು ಅಥವಾ ತೆಳ್ಳಿಗೆ ಇದ್ದರೆ ಮಾತ್ರ ಆರೋಗ್ಯ, ಅಥವಾ ಪ್ರತಿದಿನ ಜಿಮ್ ಆ್ಯಂಡ್ ವರ್ಕೌಟೇ ಪರಮೋಚ್ಚ ಆದರ್ಶ ಆರೋಗ್ಯದ್ದು. ಹೀಗೆ ಒಂದಷ್ಟು ಕಲ್ಪನೆಗಳು ವಿಚಿತ್ರ ರೀತಿಯಲ್ಲಿ ಹರಡಿದೆ, ಕಲ್ಪನೆಗಳು ಆರೋಗ್ಯ ಮತ್ತು ಆಹಾರದಲ್ಲೂ ಅಷ್ಟೇ. ಆಹಾರ ಅಂದ ತಕ್ಷಣ ನೀವು ಡಯಟ್ ಅಂದ ತಕ್ಷಣ ಬೆಳಗ್ಗೆ ಕಾಳು ತಿನ್ನಬೇಕು, ಅದೇನೋ ಎಣ್ಣೆ, ಇದು ಭಾಳ ರಿಸ್ಟ್ರಿಕ್ಷನ್ಸು, ಮತ್ತು ಪ್ರೋಟೀನ್ ಶೇಕ್ ಕುಡಿಬೇಕು, ಮತ್ತೊಂದೇನೋ ಕುಡಿಬೇಕು, ಅದು ಕುಡಿದ್ರೆ ಮಾತ್ರ ಸ್ಕಿನ್ಗೆ ಕೊಲಾಜಿನ್ ಅಂತೆ, ಮತ್ತೊಂದಂತೆ, ಈ ಥರ ಇದೆ ಪ್ರಪಂಚ ಇವತ್ತು. ನೀವು ಹೇಗೆ ನೋಡ್ತೀವಿ? ಈ ಆಯುರ್ವೇದ ಶಾಸ್ತ್ರ ಆಹಾರದ ಕ್ರಮವನ್ನು ಹೇಳಿದೆ. ಸ್ವಸ್ಥ ವೃತ್ತ, ಸದ್ವೃತ್ತ ಅಂತ 2 ಬಗೆಯನ್ನು ಹೇಳಿದೆ. ಸ್ವಸ್ಥ ವೃತ್ತ ಅಂತಂದರೆ ಸ್ವಾಸ್ಥ್ಯವಾಗಿ ಬದುಕಿರಬೇಕಾದ್ರೆ ನಾವು ಯಾವ ನಿಯಮಗಳನ್ನು ಅನುಸರಿಸಬೇಕು. ಓಕೆ. ಸದ್ವೃತ್ತ ಅಂದರೆ ನಮ್ಮ ಜೀವನದಲ್ಲಿ ನಾವೇನೆಲ್ಲ ಅಳವಡಿಸ್ಕೋಬೇಕು. ದಯಮಾಡಿ ಸ್ವಲ್ಪ ಮಾತಾಡೋದನ್ನು ಕಡಿಮೆ ಮಾಡಿದ್ರೆ ತುಂಬ ಅನುಕೂಲ ಆಗತ್ತೆ. ಸ್ವಲ್ಪ ನಿಶ್ಶಬ್ದವಾಗಿರಿ. ಹಾಗಾಗಿ ಸ್ವಸ್ಥ ವೃತ್ತ ಮತ್ತು ಸದ್ವೃತ್ತ ಎರಡನ್ನೂ ಕೂಡ ನಾವು ಪರಿಪಾಲನೆ ಮಾಡಿದಾಗನೇ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಆಯುರ್ವೇದ ತತ್ವ. ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಆಹಾರದ ಪದ್ಧತಿ ಇರತಕ್ಕಂಥದ್ದು. ಯಾಕೆ ಅಂತಂದರೆ ನಮ್ಮಲ್ಲಿ ಋತುಗಳಿಗೆ ಅನುಸಾರವಾಗಿ, ಕಾಲಕ್ಕೆ ಅನುಸಾರವಾಗಿ ಮತ್ತು ಪರಿಸರಕ್ಕೆ ಅನುಸಾರವಾಗಿ ನಾವು ಆಹಾರವನ್ನು ಬಳಕೆಯನ್ನು ಮಾಡೋದನ್ನು ನಮ್ಮ ಪೂರ್ವಜರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಋತುಗಳಿಗೆ ಅನುಸಾರವಾಗಿ ಅಂತಂದರೆ ಇವಾಗ ಮಳೆಗಾಲ ಬರ್ತಾ ಇದೆ, ಬೆಚ್ಚಗೆ ಬಟ್ಟೆ ಹಾಕೋ ಅಂತ ಹೇಳ್ತೀವಿ. ಹಾಗಾಗಿ ಮಳೆಗಾಲದಲ್ಲಿ ಆಚೆ ಕಡೆ ಗಾಳಿಲಿ ಹೋಗಿ ಬಂದರೆ ನೆಗಡಿ, ಶೀತ ಇವೆಲ್ಲ ಬರುತ್ತೆ ಅಂತ ಹೇಳಿ ಕಾಳುಮೆಣಸಿನ ಸಾರು ಮಾಡು ಮನೆಯಲ್ಲಿ ಅಂತ ಹೇಳುವಂಥದ್ದು, ಅರಿಶಿನ ಹಾಲಿಗೆ ಹಾಕೊಂಡು ಕುಡಿಯೋ ಅನ್ನುವಂಥದ್ದು, ಇದೆಲ್ಲ ಮನೆಯಲ್ಲಿ ಪದ್ಧತಿಯಲ್ಲಿ ಬಂದ್ಬಿಟ್ಟಿದೆ. ಆಯಾ ಕಾಲಕ್ಕೆ ತಕ್ಕನಾಗೆ ನಮ್ಮ ಆಹಾರ ಪದ್ಧತಿ ಇದೆ. ಇವತ್ತು ಏನಾಗಿದೆ ಅಂದರೆ ನಾವು ಬೇರೆಯವರು ಯಾರ್ಯಾರನ್ನೋ ಅನುಕರಣೆ ಮಾಡೋಕ್ಕೆ ಹೋಗಿ ಆ ಅನುಕರಣೆಯಿಂದಾಗಿ ನಾವು ಈ ಒಂದು ಆಹಾರ ಪದ್ಧತಿಯನ್ನು ಬಿಡ್ತಾ ಬಂದಿದ್ದೀವಿ. ಮತ್ತು ಇವಾಗ ಪ್ರತಿಯೊಂದು ಹಬ್ಬದಲ್ಲಿ ಇಂತಹದ್ದೇ ಅಡುಗೆಯನ್ನು ಮಾಡಬೇಕು ಅಂತ ನಮ್ಮಲ್ಲಿ ಒಂದು ವಿಧಿವಿಧಾನ ಇದೆ. ಆ ಒಂದು ಪದ್ಧತಿಯಲ್ಲಿಯೇ ಆಹಾರವನ್ನು ನಾವು ಸೇವನೆ ಮಾಡಿದಾಗ ಆ ದಿವಸದಲ್ಲಿ ಬರಬಹುದಾದಂತಹ ಸಮಸ್ಯೆಗಳಿಗೆ
ಅಲ್ಲಿ ಆಹಾರದಲ್ಲಿ ನಮಗೆ ಉತ್ತರ ಸಿಕ್ಕಿಬಿಡುತ್ತೆ. ಆಹಾರವೇ ಔಷಧವಾಗಿದೆ, ನಮ್ಮ ಅಡುಗೆ ಮನೆಯೇ ಒಂದು ಔಷಧಾಲಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಬಳಸುವಂತಹ ಮೆಂತ್ಯ, ಜೀರಿಗೆ, ಮೆಣಸು ಇವೆಲ್ಲವೂ ನಾವು ಆಯುರ್ವೇದದಲ್ಲಿ ಹೇಳೋದೇ 3 ತತ್ವ, ವಾತ ಪಿತ್ತ ಕಫ ಅಂತ ಹೇಳಿ. ಈ 3 ಕೂಡ ಸಮತೋಲನವಾಗಿ ಕಾಪಾಡ್ಕೊಳ್ತಕ್ಕಂಥದ್ದು ಆರೋಗ್ಯ. ಈ 3 ಕೂಡ ನಾವು ಪ್ರತಿನಿತ್ಯ ಬಳಕೆ ಮಾಡುವ ಆಹಾರದಲ್ಲಿ ಸಿಕ್ಕಿಬಿಡುತ್ತೆ. ನಮ್ಮಲ್ಲಿ ಒಂದು ಸಾರು ಮಾಡಬೇಕಾದ್ರೆ ನಾವು ಒಂದು ಸಾರಿನ ಪುಡಿ ಮಾಡಿಟ್ಕೋತೀವಿ. ಆ ಸಾರಿನ ಪುಡಿಗೆ ಏನು ಹಾಕ್ತೀವಿ? ಜೀರಿಗೆ ಹಾಕ್ತೀವಿ, ಮೆಣಸು ಹಾಕ್ತೀವಿ, ಮೆಂತ್ಯ ಹಾಕ್ತೀವಿ, ಸಾಸಿವೆ ಹಾಕ್ತೀವಿ, ಕೊತ್ತಂಬರಿ ಬೀಜ ಹಾಕ್ತೀವಿ. ಧನಿಯಾದಲ್ಲಿ ಒಂದು 100 ಕಾಯಿಲೆಯನ್ನು ವಾಸಿ ಮಾಡುವಂತಹ ಶಕ್ತಿ ಇದೆ. ಜೀರಿಗೆಯಲ್ಲಿ ಇರ್ತಕ್ಕಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಬೇಕಾದಷ್ಟು ಇದೆ. ನಾವು ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಜನಕ್ಕೆ ಮನಸ್ಸಿಗೆ ಅಷ್ಟು ಮುದವಾಗೋದಿಲ್ಲ. ಆದರೆ ಜೀರಿಗೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿದೆ ಎಂದ ತಕ್ಷಣ ಓ ಹೌದಾ ಅನ್ನುವ ಹಾಗಾಗತ್ತೆ. ಹಾಗಾಗಿ ಜೀರಿಗೆಯಲ್ಲಿ ಪಿತ್ತವನ್ನು ಶಮನ ಮಾಡುತ್ತೆ, ಮೆಣಸು ಶೈತ್ಯವನ್ನು ಶಮನವನ್ನು ಮಾಡುತ್ತೆ, ಮತ್ತೆ ಮೆಂತ್ಯ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ಹೀಗೆ ನಾವು ಮಾಡುವ ಅಡಿಗೆಯಲ್ಲಿ ಎಲ್ಲ ರೀತಿಯ ಸಮತೋಲನ ಇದೆ. ಹಾಗಾಗಿ ಭಾರತೀಯ ಆಹಾರ ಪದ್ಧತಿ ಏನಿದೆ ಅದೇ ಅತ್ಯಂತ ಶ್ರೇಷ್ಠ ಮಟ್ಟದ್ದು ಅಂತ ನಾನು ಹೇಳ್ತೀನಿ. ಅದನ್ನು ಅನುಸರಿಸಿದರೆ ಸಾಕು, ನಮ್ಮ ಜೀವನ ಖಂಡಿತವಾಗಿಯೂ ಸ್ವಾಸ್ಥ್ಯವಾಗಿರೋದಕ್ಕೆ ಸಾಧ್ಯವಾಗತ್ತೆ. ಅದನ್ನು ಬಿಟ್ಟು ನಾವು ಬೇರೆಯವರು ಯಾವ ಪರಿಸರದಲ್ಲಿ ಏನು ಬೆಳೆಯುತ್ತೆ ಮಣ್ಣಿನಲ್ಲಿ, ಇವಾಗ ನಾವು ಇರ್ತಕ್ಕಂಥದ್ದು ಬೆಂಗಳೂರು ಅಂತಂದರೆ ಈ ಒಂದು ಕರ್ನಾಟಕದ ದಕ್ಷಿಣ ಭಾಗ, ಇಲ್ಲಿ ಬೆಳೀತಕ್ಕಂಥದ್ದು ಅಕ್ಕಿ ಮತ್ತು ರಾಗಿ, ಇದು ನಮ್ಮ ಒಂದು ರೀತಿಯ ಸ್ಟೇಪಲ್ ಫುಡ್ ಅಂತ ಹೇಳ್ಕೊಳ್ಬಹುದು. ಹಾಗಾಗಿ ಪಂಜಾಬ್ನಲ್ಲಿ ಗೋಧಿ ಬೆಳೀತಾರೆ ಅಂದರೆ ಆ ಪರಿಸರಕ್ಕೆ ಆ ಆಹಾರ ಒಗ್ಗಿ ಬರುತ್ತೆ. ಅಮೇರಿಕಾದಲ್ಲಿರೋರಿಗೆ ಅಲ್ಲಿ ಸ್ವಲ್ಪ ಹಿಮಾಚ್ಛಾದಿತ ಪ್ರದೇಶ ಇರ್ತಕ್ಕಂಥವ್ರು ಬ್ರೆಡ್ ಬನ್ನು ತಿಂತಾರೆ. ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಇದನ್ನು ತಿಂದರೆ ಅಷ್ಟು ಸರಿ ಹೋಗಲ್ಲ. ನಾವು ಇಲ್ಲಿರೋರು ದಿನ ಬೆಳಗಾದ್ರೆ ಪ್ರತಿದಿನ ಬ್ರೆಡ್ಡನ್ನೇ ತಿಂದರೆ ನಮ್ಮ ಆರೋಗ್ಯ ಸುಧಾರಿಸೋದು ಕಷ್ಟ ಆಗತ್ತೆ. ಹಾಗಾಗಿ ಪರಿಸರಕ್ಕೆ ಅನುಗುಣವಾಗಿ ಮತ್ತು ಋತುಮಾನಕ್ಕೆ ಕಾಲಕ್ಕೆ ತಕ್ಕನಾಗಿ ಆಹಾರ ಪದ್ಧತಿಯನ್ನು ಬಳಸ್ಕೊಂಡು ಅದಕ್ಕೊಂದು ಹೋಲ್ ಸಿಸ್ಟಮ್ಮೇ ಇದೆ ಅಂತ, ಹೀಗೆ ತಿನ್ನಬೇಕು, ಹೀಗೆ. ಹೌದು. ಓಕೆ. ಇನ್ನು ಈಗ ಗೌರಿಯಮ್ಮ, ಇನ್ಕ್ಲೂಡಿಂಗ್ ಮೀ, ನಂತರದವರು ಸೇರಿದಂತೆ ಅನೇಕರಿಗೆ ಸಮಯ ಬಹಳ ಕಡಿಮೆ ಇರುತ್ತೆ ಅಡುಗೆ ಮಾಡೋದಕ್ಕೆ. ಆಫೀಸ್ಗೆ ಹೋಗು, ಮತ್ತೊಂದು ಕೆಲಸ, ಇನ್ನೊಂದು. ಹಾಗಾಗಿ ಹೆಚ್ಚಿನವ್ರಿಗೆ, ವಿಶೇಷವಾಗಿ ನಗರಗಳಲ್ಲಿ ವಾಸ ಮಾಡೋ ಅಂಥವ್ರಿಗೆ ಕೆಲ್ಸಕ್ಕೆ ಹೋಗೋದು ಮತ್ತೊಂದಾಗ್ಬಿಡುತ್ತೆ, ಟೈಮೇ ಇರೋದಿಲ್ಲ. ಈಗ 3 ಹೊತ್ತು ಫ್ರೆಶ್ ಆಗಿ ಆಹಾರವನ್ನು ಕುಕ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಸೊ ಇಂಥವರ ಅಡುಗೆ ಮನೆ ಹೇಗಿರಬೇಕು, ಸೊಲ್ಯೂಷನ್ ಏನು ಇಂಥವ್ರಿಗೆ ಒಳ್ಳೆ ಆಹಾರನ ತಗೊಳ್ಳೋದಕ್ಕೆ? ಖಂಡಿತ ತುಂಬ ಸುಲಭವಾಗಿ ಆಹಾರವನ್ನು ತಯಾರು ಮಾಡ್ಕೋಬೋದು. ಏನು ಹಾಗಂತ ನಾವೇನು ದಿನ ಹಬ್ಬದ ಅಡುಗೆನ ಮಾಡ್ತೀವಿ ಏನಿಲ್ವಲ್ಲ. ಹಾಗಾಗಿ ನೋಡಿ, ಹೊರಗಡೆಯಿಂದ ತಂದು ತಿನ್ನುವಾಗ ಆಗುವಂತಹ ಅನಾಹುತಗಳು ತುಂಬ ಆಗತ್ತೆ. ಸ್ವಲ್ಪ ಶ್ರಮ ಪಟ್ಟರೆ ಸಾಕು, ತುಂಬ ಏನು ಶ್ರಮ ಪಡಬೇಕಾಗಿಲ್ಲ. ಯಾಕೆಂದರೆ ಇವತ್ತು ರುಬ್ಬೋ ಕೆಲಸ ಇಲ್ಲ, ಕುಟ್ಟೋ ಕೆಲಸ ಇಲ್ಲ, ಮತ್ತೆ 1 ಗಂಟೆ ಒಲೆ ಮುಂದೆ ಕೂತು ಅವಾಗವಾಗ ಕೆದಕಿ ಬೇಯಿಸುವಂಥ ಕೆಲಸ ಇಲ್ಲ. ಕುಕ್ಕರಲ್ಲಿ 1 ಬಾರಿ ಅಕ್ಕಿ, ಬೇಳೆ, ತರಕಾರಿ ಇಟ್ಟರೆ ಬೇಯುತ್ತೆ. ಅದು ಬೇಯೋದ್ರೊಳಗೆ ಬಾಕಿ ಪರಿಕರಗಳನ್ನು ಸಿದ್ಧ ಮಾಡಿಕೊಂಡ್ರೆ ಅಡುಗೆ ಆಗಿ ಹೋಗುತ್ತೆ. ಅದೊಂಥ ಕಷ್ಟಕರವಾದ ಕೆಲಸವೇನೂ ಅಲ್ಲ. ಈಗ ನಮ್ಮ ವಯೋಮಾನದವರು ನಾವು ಕೂಡ ಮಕ್ಕಳುಗಳನ್ನು ಸಾಕೊಂಡು ಮನೆ ಕೆಲಸವನ್ನು ಮಾಡಿಕೊಂಡು ಹೊರಗಡೆ ಬೇರೆ ಕೆಲಸವನ್ನು ಮಾಡ್ತಾ ಇದ್ವಿ. ನಾವೇನು ಸದಾ ಮನೆಯಲ್ಲೇ ಕೂತ್ಕೊಂಡಿರಲಿಲ್ಲ. ಹಾಗಂತ ಯಾವುದನ್ನು ಬಿಟ್ಟಿರಲಿಲ್ಲ. ಯಾವತ್ತೂ 1 ತಿಂಗಳಿಗೋ 3 ತಿಂಗಳಿಗೋ ಒಮ್ಮೆ ಎಲ್ಲರೂ ಹೊರಗಡೆ ಊಟ ಮಾಡಿದ್ರೆ ಅಪರೂಪವಾಗಿತ್ತು ಅವಾಗ. ಈಗ ಪ್ರತಿನಿತ್ಯ ಹೊರಗಡೆ ತಿನ್ನೋದ್ರಿಂದನೇ ಯಾಕೆ ಅದನ್ನು ಹೇಳ್ತೀನಿ ಅಂದರೆ, ಅದನ್ನು ಅಪೋಸ್ ಮಾಡ್ತೀನಿ ಅನ್ನೋ ಪಾಯಿಂಟ್ ಅಲ್ಲ, ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ಸಾಧಾರಣವಾಗಿ ಇವಾಗ ಹೊರಗಡೆಯಿಂದ ಆಹಾರವನ್ನು ತರಿಸಿ ತಿನ್ನೋ ಪದ್ಧತಿ ತುಂಬ ಜಾಸ್ತಿ ಆಗಿದೆ. ಅಲ್ಲಿ ಆಹಾರವನ್ನು ಹೇಗೆ ತಯಾರು ಮಾಡ್ತಾರೆ? ನಾಳೆ ಬೆಳಿಗ್ಗೆಗೆ ಏನೇನು ಮಾಡಬೇಕು ಎಲ್ಲವನ್ನು ಹಿಂದಿನ ದಿವಸ ರಾತ್ರಿ ಹೆಚ್ಚಿಟ್ಕೊಂಡು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ, ತಪ್ಪಲ್ಲ. ಆದರೆ ಒಂದು ಸಣ್ಣ ಉದಾಹರಣೆ ಅಂದರೆ ಈರುಳ್ಳಿಯನ್ನು ಪ್ರತಿನಿತ್ಯ ಎಲ್ಲರೂ ಅಡುಗೆಯಲ್ಲಿ ಬಳಕೆ ಮಾಡೋದು ಇವಾಗ ಅಭ್ಯಾಸ ಆಗಿ ಹೋಗಿದೆ. ಅದು ತಪ್ಪಲ್ಲ. ಈರುಳ್ಳಿಯನ್ನು ಈ ಕ್ಷಣಕ್ಕೆ ಕತ್ತರಿಸಿ ನೀವು ಈಗಲೇ ತಿನ್ನಬೇಕು. ಇದನ್ನು 10 ನಿಮಿಷ ಬಿಟ್ಟರೆ ಅದು ತನ್ನ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಬ್ಯಾಕ್ಟೀರಿಯಾಣುಗಳನ್ನು, ವೈರಾಣುಗಳನ್ನು ಆಕರ್ಷಿಸುವಂತಹ ಶಕ್ತಿ ಈರುಳ್ಳಿಗಿದೆ. ನೀವು ಯಾವಾಗಲೂ ಹೆಚ್ಚಿದಂತಹ ಈರುಳ್ಳಿಯನ್ನು ಕತ್ತರಿಸಿ ನೀವು ನಾಳೆ ದಿವಸ ಯಾವಾಗಲೂ ತಯಾರು ಮಾಡಿದಂತಹ ಆಹಾರವನ್ನು ತಿಂದಾಗ ನಿಮ್ಮ ಆರೋಗ್ಯ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ. ಈ ಸತ್ಯವನ್ನು ಹೇಳುವಂಥವ್ರು ಬೇಕು.
ಯಾವುದನ್ನ ಯಾವಾಗ ತಿನ್ಬೇಕು, ಹೇಗೆ ತಿನ್ಬೇಕು. ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಸುಲ್ದು ಇಟ್ಕೋತಾರೆ, ಸರಿನಾ ಅದು? ಖಂಡಿತ ಅಲ್ಲ. ಅದಕ್ಕೂ ಒಂದು ನಿಮ್ಗೆ ಒಳ್ಳೆಯ ಇದನ್ನ ಸಲಹೆಯನ್ನೇ ಕೊಡ್ತೀನಿ. ಅಕ್ಕಪಕ್ಕದಲ್ಲಿ ಸಾಂಕ್ರಾಮಿಕ ರೋಗಗಳೇನಾದ್ರೂ ಬಂದಿದ್ರೆ, ಯಾರದೋ ಮನೆಯಲ್ಲಿ ಸುತ್ತಮುತ್ತದಲ್ಲಿ ಯಾರಿಗಾದ್ರೂ ಒಂದು ವೈರಾಣುವಿನಿಂದ ಬಂದಿರತಕ್ಕಂತಹ ಸಮಸ್ಯೆ ಇದೆ ಅಂತ ಅಂದಾಗ, ನಿಮ್ಮ ಮನೆಯಲ್ಲಿ ಒಂದು ಈರುಳ್ಳಿಯನ್ನು 4 ಭಾಗ ಮಾಡಿ ಎಲ್ಲೆಲ್ಲಿ ದ್ವಾರ ಇದೆಯೋ ಅಲ್ಲಲ್ಲಿ ಒಂದೊಂದು ಇಟ್ಟುಬಿಡಿ. ಆ ಒಂದು ರೋಗಾಣುಗಳು ನಿಮ್ಮ ಮನೆ ಒಳಕ್ಕೆ ಬರೋದಿಲ್ಲ, ಅದು ಅಲ್ಲಿಯೇ ತಡೆದು ಬಿಡುತ್ತೆ. ಅದನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ. ಆಮೇಲೆ ಆ ಈರುಳ್ಳಿಯನ್ನು ನೀವು ಬಹಳ ದೂರ ಬಿಸಾಕಬೇಕು. ಅಂತಹ ಶಕ್ತಿ ಇರ್ತಕ್ಕಂಥದ್ದು. ಅಂದರೆ ಉಪಕಾರವೂ ಆಗತ್ತೆ, ಅದರಿಂದ ತೊಂದರೆಯೂ ಆಗತ್ತೆ. ಹಾಗಾಗಿ ಎಲ್ಲಿ ಉಪಕರಿಸ್ಕೋಬೇಕು, ನಾವು ಎಲ್ಲಿ ಈ ತೊಂದರೆಯನ್ನು ತಡೆಗಟ್ಕೋಬೇಕು, ಈ ಕೆಲವು ಅಂಶಗಳನ್ನು ನಾವು ತಿಳ್ಕೊಂಡಾಗ ನಮ್ಮ ಆಹಾರ ಪದ್ಧತಿ ಅಷ್ಟು ಉತ್ತಮ ಅನ್ನೋದು ನಮಗೆ ಅರ್ಥವಾಗ್ತಾ ಹೋಗುತ್ತೆ. ಇತ್ತೀಚೆಗೆ ಯುವ ಜನಾಂಗ ಬಹಳ ಹೆಚ್ಚಾಗಿ ಆಯುರ್ವೇದದತ್ತ ಆಕರ್ಷಿತವಾಗ್ತಾ ಇದೆ. ಬಹುಶಃ ಅದು ಹೆಲ್ತ್ ಎಷ್ಟು ಹಾಳಾಗ್ತಾ ಇದೆ, ಆಸ್ಪತ್ರೆಗಳಿಗೆ ಎಷ್ಟು ದುಡ್ಡು ಹಾಕ್ತಾ ಇದ್ದೀವಿ, ಮತ್ತು ನೀವು ಹೇಳಿದಾಗೆ ಹೊರಗಡೆ ತಿನ್ನೋ ಆಹಾರ, ಜಂಕ್ ಫುಡ್, ಇದರ ಅಡ್ವರ್ಸ್ ಎಫೆಕ್ಟ್ ಏನಾಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ, ಎಸ್ಪೆಷಲಿ ಆಫ್ಟರ್ ಕರೋನಾ. ಹಾಗಾಗಿ ಹೆಚ್ಚೆಚ್ಚಾಗಿ ಆಯುರ್ವೇದದತ್ತ ಮುಖ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ಏನು ಹೇಳೋಕೆ ಬಯಸ್ತೀರಿ? ಖಂಡಿತ ನೋಡಿ, ನಾನು ಯಾವುದನ್ನು ಕೂಡ ಎಂದೋ ಒಂದು ದಿನ ಆಚೆ ಹೋಗಿ ತಿನ್ನೋದ್ರಿಂದ ಅಷ್ಟೊಂದು ಸಮಸ್ಯೆ ಆಗಲಾರ್ದು. ಮೇಲೆ ಮೇಲೆ ತಿನ್ನುವಾಗ ಈ ರೀತಿ ಸಮಸ್ಯೆಗಳು ಬರೋದು ಸಹಜ. ಅದಕ್ಕೆ ಕೆಲವು ನಮ್ಮಲ್ಲಿ ಸಲಹೆಗಳೂ ಇದೆ, ಇಲ್ಲದಾಗಿಲ್ಲ. ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ, ಸಮಸ್ಯೆಗಳನ್ನು ಬರದೇ ಇರೋ ರೀತಿ ನೀನು ಹೇಗೆ ಜೋಪಾನ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಬೇಕಾದಷ್ಟು ಸೂತ್ರಗಳನ್ನು ಕೊಟ್ಟಿದೆ. ಇವಾಗ ನಾವಿವತ್ತು ಆಕಸ್ಮಿಕವಾಗಿ ಒಂದು ಯಾವುದೋ ಪಾರ್ಟಿಗೆ ಹೋಗಲೇಬೇಕು, ಇವತ್ತು ನಾನಲ್ಲಿ ಊಟ ಮಾಡಲೇಬೇಕು. ಏನು ಮಾಡಬೇಕು? ಹೋಗೋದಕ್ಕೆ ಮುಂಚೆ ಒಂದು ಏಲಕ್ಕಿ ಕಾಯನ್ನು ಜೋಬಲ್ಲಿ ಇಟ್ಕೊಂಡು ಹೋಗಿರಿ. ಹೋಗಬೇಕಾದ್ರೆ ಅಲ್ಲಿ ಊಟ ಮಾಡೋದಕ್ಕೆ ಅರ್ಧ ಗಂಟೆಗೆ ಮುಂಚೆ ಒಂದು ಏಲಕ್ಕಿ ಕಾಯಿನ ಹಾಕಿ ಬಾಯಲ್ಲಿ ಹಾಕಿ ಚೆನ್ನಾಗಿ ಜಗಿದು ತಿಂದುಬಿಡಿ. ತದನಂತರದಲ್ಲಿ ನೀವು ಏನು ಬೇಕಾದರೂ ಊಟ ಮಾಡಿ, ಎಷ್ಟು ಬೇಕಾದರೂ ಊಟ ಮಾಡಿ. ಅಲ್ಲಿ ಏನೇ ವಿಷಪೂರಿತವಾದಂತಹ ಆಹಾರ ಇದ್ದಾಗ್ಯೂ ಒಂದು ಚೂರು ಆ ವಿಷ ಪದಾರ್ಥ ನಿಮಗೆ ತಟ್ಟೋದಿಲ್ಲ. ಈ ರೀತಿ ಕೆಲವೊಂದು ಉಪಾಯಗಳಿದೆ ನಮ್ಮಲ್ಲಿ. ಇವಾಗ ಅವರೆಕಾಳು ತಿನ್ನಬೇಕು. ಅವರೆಕಾಳು ಸೀಸನ್ ಯಾವಾಗ ಬರುತ್ತೆ? ಯಾವಾಗಲೂ ಚಳಿಗಾಲದಲ್ಲಿಯೇ ಅವರೆಕಾಳು ಬರ್ತಕ್ಕಂಥದ್ದು. ಅವರೆಕಾಳು ನಮ್ಮ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಂದರೆ, ಯಾವ ಕಾಲಕ್ಕೆ ಏನನ್ನ ತಿಂದರೆ ಉತ್ತಮವೋ ಅದನ್ನೇ ಕೊಡ್ತಾಳೆ ಪ್ರಕೃತಿ ಮಾತೆ. ಬೇರೆ ಇದೇನನ್ನು ಕೊಡೋದೇ ಇಲ್ಲ ಅವಳು. ಅವರೆಕಾಳನ್ನು ಚಳಿಗಾಲದಲ್ಲೇ ತಿನ್ನಬೇಕು. ಚಳಿಗಾಲದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನು? ಚರ್ಮಗಳು ಒಡೆಯುವಂಥದ್ದು, ಬಿರುಕು ಬರ್ತಕ್ಕಂಥದ್ದು, ಚರ್ಮ ತುಟಿಗಳೆಲ್ಲ ಒಡೆದು ಹೋಗುವಂಥದ್ದು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಅವರೆಕಾಳನ್ನು ಹೆಚ್ಚೆಚ್ಚು ಬಳಕೆ ಮಾಡೋದ್ರಿಂದ ಈ ಚರ್ಮದ ರಕ್ಷಣೆ ಆಗತ್ತೆ. ಅವರೆಕಾಳಿನಲ್ಲಿರ್ತಕ್ಕಂಥ ವಿಶೇಷ ಗುಣ ಏನು ಅಂದರೆ, ಸಂಪೂರ್ಣವಾಗಿ ಚರ್ಮವನ್ನು ರಕ್ಷಣೆ ಮಾಡುತ್ತೆ. ಆದರೆ ಎಲ್ಲರೂ ಏನು ಹೇಳ್ತಾರೆ, ಅಯ್ಯಯ್ಯೋ ಅವರೆಕಾಳಪ್ಪ ವಾಯು ಆಗ್ಬಿಡತ್ತೆ, ನಮ್ಗೆ ಹಂಗಾಗ್ಬಿಡತ್ತೆ ಅಂತಾರೆ. ಅದಕ್ಕೂ ಪರಿಹಾರ ಅದರೊಳ್ಳೇ ಇರುತ್ತೆ. ಅವರೆಕಾಳಿನ ಅಡುಗೆಯನ್ನು ಮಾಡಬೇಕಾದ್ರೆ ನೀವು ಹೆಚ್ಚು ಹೆಚ್ಚು ಶುಂಠಿಯನ್ನು ಬಳಕೆ ಮಾಡಿ, ಕಾಳು ಮೆಣಸನ್ನು ಬಳಕೆ ಮಾಡಿ, ಜೀರಿಗೆಯನ್ನು ಬಳಕೆ ಮಾಡಿ, ಇಂಗನ್ನು, ನಿಮಗೆ ಯಾವುದು ಪ್ರಿಯವೋ ಅದು. ಇವುಗಳಲ್ಲಿ ನಾ ಹೇಳಿದಷ್ಟು ಹಾಕಬೇಕಿಲ್ಲ. ಯಾವುದಾದ್ರೂ ಒಂದನ್ನು ಹಾಕಿದ್ರೂ ಕೂಡ ಅದರಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ದೋಷ ಹೋಗಿಬಿಡುತ್ತೆ. ಆ ಒಂದು ಸಣ್ಣ ದೋಷಕ್ಕೋಸ್ಕರ ಆ ಪದಾರ್ಥವನ್ನೇ ಬಿಟ್ಟು ಬಿಡಬಾರ್ದು. ಹೀಗೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಇದೆ ಮಾಹಿತಿ. ಸರಿಯಾಗಿ ತಿಳ್ಕೊಂಡು ನಮಗೇನು ತಿಳ್ಕೊಳ್ಳೋಕ್ಕಾಗಲಿಲ್ಲಪ್ಪ, ನಮಗೆ ಗೊತ್ತೇ ಇಲ್ಲ ವಿಷಯ, ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾವ ಕಾಲದಲ್ಲಿ ಏನು ಬರುತ್ತೋ ಅದನ್ನು ತಿನ್ಬಿಡ್ಬೇಕು. ಬಿಸಿಲು ಬರ್ತಿದ್ದ ಹಾಗೇನೆ ರಸ್ತೆಯ ಬದಿಗಳಲ್ಲಿ ಎಲ್ಲನೂ ಕೂಡ ಕಲ್ಲಂಗಡಿ ಹಣ್ಣು ಬರುತ್ತೆ. ಯಾಕೆ? ಬಿಸಿಲಿನ ತಾಪಕ್ಕೆ ನೀರಿನ ದ್ರವ ಆಹಾರ ಹೆಚ್ಚು ಹೆಚ್ಚು ಮನುಷ್ಯನಿಗೆ ಬೇಕು ಅನ್ಸುತ್ತೆ. ಪ್ರಕೃತಿ ಸರಿಯಾಗಿ ಬರೀ ದ್ರಾಕ್ಷಿ ಹಣ್ಣು ಬರುತ್ತೆ, ಸಮ್ಮರಲ್ಲೇ ಬರೋದು. ಮತ್ತು ಕರ್ಬೂಜ ಹಣ್ಣು ಬರುತ್ತೆ, ಕಲ್ಲಂಗಡಿ ಹಣ್ಣು ಬರುತ್ತೆ, ಸೌತೆಕಾಯಿ, ಇವೆಲ್ಲವೂ ಕೂಡ ನೀರಿನ ಅಭಾವ ಇರತಕ್ಕಂತಹ ಸಂದರ್ಭದಲ್ಲಿ ಪ್ರಕೃತಿ ಒದಗಿಸಿಕೊಡ್ತಾಳೆ. ಅಂದರೆ ಆ ಕಾಲಕ್ಕೆ ಸರಿಯಾಗಿ ಆ ಆಹಾರವನ್ನೇ ತಿನ್ನಬೇಕು. ಇದನ್ನು ನಮ್ಮ ಯುವ ಜನಾಂಗ ಅರ್ಥ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ರಕ್ಷಿಸ್ಕೋಬೇಕು. ವ್ಯಾಯಾಮ ಮಾಡಿ, ಒಂದು 12 ಸೂರ್ಯ ನಮಸ್ಕಾರ ಮಾಡಿ, ಆರೋಗ್ಯ ಸೊಗಸಾಗಿರುತ್ತೆ. ಸ್ವಲ್ಪ ಕಾಲ್ನಡಿಗೆಯನ್ನು ಮಾಡಿ, ತುಂಬ ಏನೇನೋ ಜಾಸ್ತಿಯಾಗಿ ಯಾವುದನ್ನು ಮಾಡಿದ್ರೂ ಕೂಡ ಅತಿ ವಿಪರೀತವಾಗಬಾರ್ದು. ಅದರಿಂದ ಆ ಅಮೃತವೂ ವಿಷವಾಗಿ ಬಿಡುತ್ತೆ ವಿಪರೀತವಾದಾಗ ಅನ್ನುವಂಥದ್ದು ನಮ್ಮಲ್ಲಿ ಹೇಳುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಯಾವುದನ್ನೇ ಮಾಡಿದ್ರೂ ಕೂಡ ಮಿತವಾಗಿ ಹಿತವಾಗಿ ಮಾಡಿದಾಗ ಅದರಲ್ಲಿ ಖಂಡಿತವಾಗಿಯೂ ಕೂಡ ಅನುಕೂಲಗಳೇ ಇರುತ್ತೆ. ಮಕ್ಕಳ ವಿಚಾರಕ್ಕೆ ಬಂದರೆ, ಅವರ ಆಹಾರದ ವಿಚಾರದಲ್ಲಿ ಆ ಮಕ್ಕಳನ್ನ ಮುದ್ದು ಮಾಡೋ ಭರದಲ್ಲಿ ಹೊರಗಡೆ ಕರ್ಕೊಂಡು ಹೋಗೋದು, ಹೊರಗಡೆ ಕರ್ಕೊಂಡು ಹೋದ ತಕ್ಷಣ ಫಿಂಗರ್ ಚಿಪ್ಸು ಮತ್ತು ಅದೇನೋ ಉದ್ದುದ್ದನೆ ಇದು, ಒಟ್ಟಿನಲ್ಲಿ ಆ ಆಲೂಯಿಂದ ತಯಾರು ಮಾಡಿರ್ತಕ್ಕಂಥ ಕರಿದ ಪದಾರ್ಥಗಳು, ಜಂಕ್ ಫುಡ್ಡು,
ಜಂಕ್ ಫುಡ್ ಇಲ್ಲದೆ ನಮ್ಮ ವಾರ ಮುಗಿಯೋದೇ ಇಲ್ಲ ಮಕ್ಕಳಿಗೆ. ಅಷ್ಟರ ಮಟ್ಟಿಗೆ ಅವ್ರನ್ನ ವೀಕೆಂಡ್ಸ್ ಬಂದ್ರಂತೂ 2 ದಿನ 3 ದಿನ ಮಕ್ಕಳು ಜಂಕ್ ಫುಡ್ ತಿಂದೇ ತಿಂತಾರೆ, ಆಮೇಲೆ ಪ್ಯಾಕ್ಡ್ ಫುಡ್ ತಿಂದೇ ತಿಂತಾರೆ. ಅಷ್ಟರ ಮಟ್ಟಿಗೆ ಪ್ರತಿ ಮನೆಯಲ್ಲೂ ಮಕ್ಕಳಿಗೆ ಜಂಕ್ ಫುಡ್ ಕೊಡೋ ಅಂಥದ್ದು ನಡೀತಾ ಇದೆ. ಸೊ ಅದಕ್ಕೇನು ಹೇಳ್ತೀರಾ, ಮಕ್ಕಳ ಆಹಾರ ಆ್ಯಕ್ಚುಲಿ ಹೇಗಿರಬೇಕು, ಯಾಕೆ ಅವರಿಗೆ ಹೊರಗಡೆ ಕರ್ಕೊಂಡೋಗಿ ಜಂಕ್ ಫುಡ್ಡು ಇಂಥದ್ದನ್ನೆಲ್ಲ ತಿನ್ನಿಸ್ಬಾರ್ದು? ನೋಡಿ, ಮಕ್ಕಳಿಗೆ ಏನೋ ಗೊತ್ತೇ ಇರಲ್ಲ. ಮಕ್ಕಳು ಹುಟ್ಟಿದಾಗ ಅವ್ರಿಗೆಲ್ಲನೂ ಏನೂ ಗೊತ್ತಿರೋದಿಲ್ಲ. ಕಲಿಸೋರು ತಂದೆ ತಾಯಿಗಳೇ, ಪೇರೆಂಟ್ಸೇನೆ ಅವ್ರಿಗೆಲ್ಲನೂ ಫೀಡ್ ಮಾಡುವಂಥದ್ದು. ನಾವು ಏನು ಮಾಡ್ತೀವೋ ಅದನ್ನೇ ಮಕ್ಕಳು ಅನುಕರಣೆ ಮಾಡ್ತಾರೆ. ಹುಟ್ಟಿದ ಆರಭ್ಯ ಹಾಗೆ ಮಾಡೋದು. ನಾವು ನಮ್ಮ ಚಪಲಕ್ಕೆ ನಾವು ಹೋಟೆಲ್ಗೆ ಹೋಗಿ ಹೋಗಿ ತಿನ್ನಿಸಿ ಅಭ್ಯಾಸ ಮಾಡಿದ್ರೆ ಮತ್ತೆ ಅದನ್ನೇ ಅವು ಬೇಕು ಅಂತ ಕೇಳುತ್ತೆ. ಯಾಕೆ ಅಂತಂದರೆ ಅದು ಆಕರ್ಷಣೀಯವಾಗಿರುತ್ತೆ. ಮನೆಯಲ್ಲಿ ಮಾಡ್ತಕ್ಕಂಥದ್ದಕ್ಕಿಂತ ಹೊರಗಡೆಯ ಆಹಾರ ಯಾವಾಗಲೂ ಆಕರ್ಷಣೆ ಜಾಸ್ತಿ. ಮತ್ತು ಮಕ್ಕಳಿಗೆ ಇವಾಗ ಸೂಪರ್ ಫುಡ್ ಅಂತ ಹೆಚ್ಚಿನ ಪೋಷಕಾಂಶಗಳು ವಿಪರೀತವಾಗಿರ್ತಕ್ಕಂಥದ್ದನ್ನು ಕೊಟ್ಟು ಮಕ್ಕಳು ಹೈಪರ್ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ನಾವು ಅದರ ಬಗ್ಗೆ ನಮಗೆ ತಲೆ ಬಿಸಿ ಗೊತ್ತಿಲ್ಲ, ಇವಾಗ ಎಲ್ಲಿಗೂ ಹೊರಟೋಗ್ತಾ ಇದೆ. ಹಾಗಾಗಿ ತಂದೆ ಮತ್ತು ಸ್ತ್ರೀ ಗರ್ಭಿಣಿ ಇರುವಾಗ ಅವಳಿಗೆ ಹೆಚ್ಚು ಸೂಪರ್ ಫುಡ್ ತಿನ್ನಿಸುವಂಥದ್ದು ಇದು ಬಹಳ ತಪ್ಪು. ಹುಟ್ಟತಕ್ಕಂತಹ ಮಕ್ಕಳಲ್ಲಿ ನ್ಯೂನತೆಗಳು ಜಾಸ್ತಿ ಬರ್ತಾ ಇದೆ. ಮಕ್ಕಳನ್ನ ಸ್ವಾಭಾವಿಕವಾಗಿ ಬೆಳೆಸೋಣ, ಸರಳವಾದ ಆಹಾರವನ್ನು ಕೊಡೋಣ, ರಾಗಿ ಸರಿ ಮಾಡಿ ತಿನ್ನಿಸಿ ಮಕ್ಕಳು ಗಟ್ಟಿ ಆಗ್ತಾರೆ. ಮನೆಯಲ್ಲಿ ಮಾಡ್ತಕ್ಕಂತಹ ಸೊಪ್ಪುಗಳನ್ನು ಹಾಕಿ ಅಡುಗೆಯನ್ನು ಮಾಡಿ ಅದನ್ನೇ ಸ್ವಲ್ಪ ರುಚಿಯಾಗಿ ಮಾಡಿ ಅದನ್ನೇ ಚೆನ್ನಾಗಿ ಮಾಡಿಕೊಡಿ, ಮಕ್ಕಳು ಇಷ್ಟಪಡ್ತಾರೆ. ನಾವೆಲ್ಲ ಸ್ಕೂಲ್ಗೆ ಹೋಗೋ ಕಾಲದಲ್ಲಿ ಸ್ಕೂಲಿಂದ ಬರೋ ಹೊತ್ತಿಗೆ ಮನೆಯಲ್ಲಿಯೇ ಒಂದು ಅಕ್ಕಿಯಲ್ಲಿ ಪುರಿಯನ್ನು ಮಾಡೋರು. ಆ ಪುರಿಗೆ ಪರಿಕರಗಳೆಲ್ಲ ಹಾಕಿ ಬಹಳ ಇರೋದು. ಅದನ್ನೆಲ್ಲ ಒಂದೊಂದು ತಟ್ಟೆಗೆ ಹಾಕ್ಕೊಡೋರು. ಕೂತ್ಕೊಂಡು ತಿಂತಾ ಇದ್ವಿ, ತಿನ್ಕೊಂಡು ಆಟಕ್ಕೆ ಹೋಗ್ತಾ ಇದ್ವಿ. ಈಗ ಮಕ್ಕಳನ್ನ ಆಟಕ್ಕೆ ಬಿಡೋದೇ ಇಲ್ಲ, ಆಚೆ ಕಡೆ ಹೋಗೋವಾಗೇ ಇಲ್ಲ. ಯಾವಾಗ್ಲೂ ಓದು ಬರೀ. ಅವರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಮೊಬೈಲು TV ಅನ್ನೋ ಮಟ್ಟಕ್ಕೆ ಮಾಡಿಟ್ಟಿದ್ದೀವಿ. ಅವ್ರನ್ನ ಆಚೆ ಕಡೆ ಆಡೋದಕ್ಕೆ ಬಿಡಬೇಕು, ಕೈಕಾಲೆಲ್ಲ ಚೆನ್ನಾಗಿ ಆ್ಯಕ್ಷನ್ ಆಗಬೇಕು. ಹಾಗಾದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಮಕ್ಕಳು ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆ ಇಲ್ದಿರ ಬೆಳೆಯೋದಕ್ಕೆ ಸಾಧ್ಯವಾಗುವಂಥದ್ದು. ಕಾಯಿ ಹುರಿಟ್ಟು ಅಂತ ಮಾಡಿಕೊಡೋರು, ರಾಗಿ ಹುರಿಟ್ಟು ಅಂತ ಮಾಡಿಕೊಡೋರು. ಆ ಕಾಯಿ ಹುರಿಟ್ಟಂತೂ ಎಷ್ಟು ಚೆನ್ನಾಗಿರೋದು. ತೆಂಗಿನಕಾಯೇ ಕೊಡೋದಿಲ್ಲ ಮಕ್ಕಳಿಗೆಲ್ಲ. ಎಂಥ ಕೊಲೆಸ್ಟ್ರಾಲು. ಚೆನ್ನಾಗಿ ತಿನ್ನಬೇಕು, ತಿನ್ನೋ ವಯಸ್ಸಲ್ಲಿ ತಿನ್ನಬೇಕು, ತಿಂದು ಅರಗಿಸ್ಕೋಬೇಕಾದ್ರೆ ಶರೀರದಲ್ಲಿ ಒಂದಷ್ಟು ವ್ಯಾಯಾಮ ಬೇಕು. ಅದನ್ನು ಮಾಡ್ತಾ ಬಂದರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ. ತುಂಬ ಸೂಪರ್ ಫುಡ್ಗಳನ್ನು ಮಕ್ಕಳಿಗೆ ಕೊಡೋದು ಬೇಡ ಅಂತಲೇ ನಾನು ಹೇಳ್ತೀನಿ. ಸೊಪ್ಪುಗಳನ್ನು, ತರಕಾರಿಗಳನ್ನು, ನ್ಯಾಚುರಲ್ ಆಗಿ ಸೀಸನಲ್ ಫ್ರೂಟ್ಸ್ ಏನು ಬರುತ್ತೆ ಆ ಹಣ್ಣುಗಳನ್ನು ಕೊಟ್ಟು ಸಾಕಿ ಮಕ್ಕಳು ಖಂಡಿತವಾಗಿಯೂ ಆರೋಗ್ಯಪೂರ್ಣವಾಗಿ ಬೆಳೆಯುತ್ತಾರೆ. ಓಕೆ, ನಮ್ಮಲ್ಲಿ ಹೆಚ್ಚು ನಮ್ಮ ವೀಕ್ಷಕರಲ್ಲಿ ಒಂದಷ್ಟು ಜನ ಇವತ್ತು ಹೆಚ್ಚು ಹೆಣ್ಮಕ್ಳಿದ್ದಾರೆ, ಕಾಲೇಜಿಗೆ ಹೋಗೋವಂಥ ಹೆಣ್ಮಕ್ಳಿದ್ದಾರೆ. 2 ಥರ ನಾವು ಅವರ ದೇಹಾರೋಗ್ಯದಲ್ಲಿ ಗಮನಿಸ್ತೀವಿ. ಒಂದು ಪಟ್ಟಣಗಳಲ್ಲಿ ಒಬೇಸ್ ಇರುವಂಥದ್ದು, ತುಂಬ ದಪ್ಪ ಆಗಿಬಿಡ್ತಾರೆ, ತುಂಬಾ ದಪ್ಪ. ಹಳ್ಳಿನಲ್ಲಿ ನೀವು ಹಂಗೆ ನೋಡಿದ್ರೆ ಸಣ್ಣಕ್ಕಿರ್ತಾರೆ. ಅದೊಂದು ಘಟನೆ. ಎರಡನೇದು ಸೌಂದರ್ಯದ ಬಗ್ಗೆ ಭಾಳ ಕೇರ್ ಮಾಡ್ತಾರೆ. ಯಾಕಂತಂದ್ರೆ ಅವರು ಪಾರ್ಲರ್ಗೆ ಹೋಗ್ತಾರೆ, ಮತ್ತು ಏನು ಮಾಡಬೇಕು ಸಹಜವಾಗಿ ಸುಂದರವಾಗಿರೋದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಮಾರ್ಕೆಟ್ನಲ್ಲಿ ಏನೇನೋ ಲಭ್ಯ ಇದೆಯೋ, ಏನೇನೋ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಹೋಗುತ್ತೋ ಅದನ್ನೆಲ್ಲ ಕೊಂಡ್ಕೊತಾ ಹೋಗುವಂಥದ್ದು. ಸೊ ಇದು 2 ಟ್ರೆಂಡು ಭಾಳ ಜಾಸ್ತಿ ಚಾಲ್ತಿಲಿದೆ. ಏನು ಹೇಳೋಕ್ಕೆ ಬಯಸ್ತೀರಾ ನಮ್ಮ ಹೆಣ್ಮಕ್ಳಿಗೆ? ಖಂಡಿತ ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಇವತ್ತಿನ ಹೆಣ್ಮಕ್ಳು ಯಾಕೆ ದಪ್ಪ ಆಗ್ತಾ ಇದ್ದಾರೆ ಅಂದರೆ, ಒಂದು ಪೀರಿಯಡ್ಸ್ ಸಮಸ್ಯೆಗಳು ತುಂಬ ಬರ್ತಾ ಇದೆ. PCOD PCOS ಅಂತ ಸಮಸ್ಯೆಗಳು ಪ್ರತಿನಿತ್ಯದಲ್ಲಿ ನಾನು ಒಂದು ದಿವಸ ಪೇಷಂಟ್